ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದು ರಸ್ತೆ ಬೇಕಂದ್ರೆ ಅಕ್ಕಿ ತಗೊಳ್ಳೋದು ಬಿಡಿ ಅಂತ ಹೇಳ್ತಿದ್ದಾರೆ ಸರ್. ಜನಕ್ಕೆ ಅಕ್ಕಿ ಬೇಕಾ ರಸ್ತೆ ಬೇಕನ್ನೋ ರೀತಿ ಆಪ್ಷನ್ಸ್ ಕೊಡ್ತಿದ್ದಾರೆ. ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂಥದ್ದು ಒಂದು ರೀತಿ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು 2023 ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ 200 ಯೂನಿಟ್ ಫ್ರೀ, ಮದಪ್ಪ ನಿನ್ನೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಕಣಯ್ಯ, ಎಲ್ಲರಿಗೂ ಕೂಡ ಬಸ್ ಸೇವೆ ಉಚಿತ, ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದ್ದೀರಿ ನೀವು ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದೀರಿ ನಿಮ್ಮೆಲ್ರಿಗೂ 3000 ರೂಪಾಯಿ ಯೋನಿದಿನ ಕೊಡ್ತೀವಿ, ಇದು 10 kg ಅಕ್ಕಿನ ಕೊಡ್ತೀವಿ, ಪುಕಟ ಕೊಡ್ತೀವಿ ಅಂತ ನೀವು ಹೇಳುವಾಗ ನೀವು ಅಕ್ಕಿ ತೊಗೊಂಡ್ರೆ 2000 ರೂಪಾಯಿ ತೊಗೊಂಡ್ರೆ 3000 ರೂಪಾಯಿ ತೊಗೊಂಡ್ರೆ ಬಸ್ಸಲ್ಲಿ ಫ್ರೀ ಆಗಿ ಹೋದರೆ ನಿಮಗೆ ರೋಡ್ ಮಾಡಲ್ಲ, ರೋಡಿಗೆ ಟಾರ್ ಹಾಕಲ್ಲ, ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದೂ ಕೂಡ ಕೊಡಲ್ಲ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ, ನಿಮ್ಮ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತೀವಿ ಉಳಿದವರಿಗೆ, ನಿಮ್ಮ ಚಾಪಕ್ಕಾಗೋದು ಬೆಲೆನ ಜಾಸ್ತಿ ಮಾಡ್ತೀವಿ, ಸತ್ತವ್ರದ್ದು ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ, ಪಾಣಿ ಪಟ್ಟದು ಅದನ್ನು ಜಾಸ್ತಿ ಮಾಡ್ತೀವಿ, ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ, ನಂತರ ಪೆಟ್ರೋಲ್ ಡೀಸೆಲ್ದು ಸ್ಟೇಟ್ದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಿರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ, ಎಲ್ಲದ್ರ ಮೇಲೆ ಬರೆ ಎಳಿತೀವಿ. ಇದನ್ನು ನಿಮಗೆ ಬೇಕು ಅಂದರೆ ಅಂತ ನೀವು ಹೇಳಿದ್ರ ಸರ್. ಅವತ್ತು ಎಲ್ಲದೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ ಅಂತ ನೀವು ಹೇಳಿದ್ರಲ್ವ ಸಿದ್ದರಾಮಯ್ಯ ಸಾಹೇಬ್ರೆ. ಈಗ ಯಾಕೆ ಈ ಮಾತನ್ನು ತಿರುಚುತ್ತಾ ಇದ್ದೀರಿ ನೀವು? ಫ್ರೀ ಕೊಡ್ತೀನಿ ಅಂದಮೇಲೆ ನೀವು ಅದಕ್ಕಿಂತ ಮೊದಲು 13 ಬಜೆಟ್ ಮಂಡಿಸಿದ್ರಿ. ನೀವು ಮನಮೋಹನ್ ಸಿಂಗ್ಗಿಂತಲೂ ಒಳ್ಳೆ ಎಕನಾಮಿಸ್ಟ್ ಅಂತ ಜನ ಅಂದ್ಕೊಂಡು ಓಟ್ ಹಾಕಿ 135 + 1 136 ಸೀಟ್ ಆ ಸಂದರ್ಭದಲ್ಲಿ ಕೊಟ್ಟಾದ್ಮೇಲೆ ನೀವು ಮಾತಿಗೆ ತಕ್ಕಂಗೆ ನಡ್ಕೊಳ್ಬೇಕಲ್ಲ. ಚನ್ನಪಟ್ಟಣ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ 11 ತಿಂಗಳಾಯಿತು, ಯಾರಿಗೂ 2000 ರೂಪಾಯಿ ಬರಲೇ ಇಲ್ಲ, ಅಕ್ಕಿ ಬರಲೇ ಇಲ್ಲ. ಆ ಎಸ್ಕಾಮ್ಗಳಂತೂ ಮುಚ್ಚಿ ಹೋಗ್ತಾ ಇದ್ದಾವೆ. ಇವತ್ತು ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ಅವರಿಗೆ ಗ್ರಾಚ್ಯುಟಿ PF ಉದ್ಯೋಗಿಗಳದ್ದು ಅದನ್ನು ಕೂಡ ಗ್ರಾಹಕರಿಂದ ವಸೂಲಿ ಮಾಡುವಂಥದ್ದು ಬರ್ತಾ ಇದೆ. ಇನ್ನು ಸ್ವಲ್ಪ ದಿನಕ್ಕೆ ಸಂಬಳನೂ ಅವರ ಹತ್ರನೇ ವಸೂಲಿ ಮಾಡಿಬಿಡ್ತಾರೆ. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. BR ಪಾಟೀಲರು ಪಾಪ ಅವ್ರ ಕಷ್ಟದಲ್ಲಿ ಅಂದರೆ ಇವತ್ತು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಇದನ್ನು ಜನ ಕೇಳ್ಕೊಳ್ಬೇಡಿ, ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ಹೇಳಿ ಸರ್.